ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠಕ್ಕೆ ಬರುವ ಅಸಂಖ್ಯಾತ ಭಕ್ತ ಸಮೂಹಕ್ಕೆ ಅನ್ನದಾಸೋಹ ಏರ್ಪಡಿಸಿ ಅವರ ಹಸಿವು ನೀಗಿಸಿದರು. ಅಲ್ಲದೆ ನಿನ್ನೆ ಶ್ರೀಗಳ ಅಂತಿಮ ದರ್ಶನದ ವೇಳೆಯೂ ಲಕ್ಷಾಂತರ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರೂ ದಾಸೋಹ ವ್ಯವಸ್ಥೆಯಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ. ಇದೇ ವೇಳೆ ಪ್ರಸಾದವನ್ನ ವ್ಯರ್ಥ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರಿಗೆ ವಿದ್ಯಾರ್ಥಿಯೊಬ್ಬ ಅನ್ನದ ಮಹತ್ವವನ್ನ ತಿಳಿ ಹೇಳಿದ್ದಾನೆ. ಸಾಂಬಾರ್ ಇಲ್ಲವೆಂದು ಅನ್ನ ಚೆಲ್ಲುತ್ತಿದ್ದ ವ್ಯಕ್ತಿಗೆ ಪ್ರಸಾದ ಚೆಲ್ಲಬೇಡಿ, ತಿನ್ನಿ ಎಂದು ಹೇಳುವ ಮೂಲಕ ಮಠದ 8ನೇ ತರಗತಿ ವಿದ್ಯಾರ್ಥಿ ಶಿವು ಅನ್ನದ ಮಹತ್ವ ತಿಳಿ ಹೇಳಿದ್ದಾನೆ. ಇದೀಗ ವಿದ್ಯಾರ್ಥಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇನ್ನು ಮಠದ ಬಾಲಕ ಶಿವು ಜೊತೆ ನಮ್ಮ ಪ್ರತಿನಿಧಿ ಯೋಗೇಶ್ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ತ್ರಿವಿಧ ದಾಸೋಹಗಳಲ್ಲಿ ಅನ್ನದಾಸೋಹ ಕೂಡ ಸಿದ್ಧಗಂಗಾ ಮಠದಲ್ಲಿ ಸಾಕಷ್ಟು ಮನ್ನಣೆಯನ್ನು ಗಳಿಸಿದೆ. ಪ್ರತಿನಿತ್ಯ ಸಾವಿರಾರು ಮಂದಿ ಮಠದಲ್ಲಿ ಪ್ರಸಾದವನ್ನು ಸೇವನೆ ಮಾಡ್ತಾರೆ. ಈ ನಿನ್ನೆ ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನದಲ್ಲಿ ಒಂದು ಘಟನೆ ನಡೆದಿದೆ. ಅದು ಒಬ್ಬ ಬಾಲಕ ಗಮನ ಸೆಳೆದಿತ್ತು. ಇಡೀ ಎಲ್ಲರೂ ಒಂದು ಹಿರಿಯರು ಕೂಡ ತಲೆ ಬಾಗಿಸುವಂತ ಒಂದು ಮಾತದು. ನಮ್ಮ ಪುಟ್ಟ ಬಾಲಕ ನಮ್ಮ ಜೊತೆ ಇದ್ದಾನೆ. ಅವ್ನು ಮಾಡಿದ್ದು ಏನಂತಂದ್ರೆ, ಆಹಾರವನ್ನ ಬಿಸಾಕಬೇಡಿ, ಬಿಸಾಕ್ತಿದ್ದ ವ್ಯಕ್ತಿಗಳಿಗೆ ಹೇಗೆಲ್ಲ ಮಾತನಾಡಿಸ್ತಾ ಅನ್ನೋದಕ್ಕೆ ಈ ಹುಡುಗ ಸಾಕ್ಷಿಯಾಗಿದ್ದಾನೆ. ಅನ್ನ ಎಷ್ಟು ಮುಖ್ಯನೋ ಹಾಗೆ ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಎಲ್ಲರ ಕರ್ತವ್ಯ ಕೂಡ. ಹಾಗಾಗಿ ನಮ್ಮ ಜೊತೆ ಅನ್ನವನ್ನ ಚೆಲ್ಲಬಾರದು, ಉಳಿಸಿ ಅನ್ನೋ ಮಾತನ್ನು ಹೇಳಿದಂತ ಬಾಲಕ ಈಗ ನಮ್ಮ ಜೊತೆ ಇದ್ದಾನೆ. ಆತನ ಮಾತಾಡ್ಸೋಣ. ನಿಮ್ಮ ಹೆಸರೇನು? ಶಿವ್. ಈಗ ನಿನ್ನೆ ಒಂದು ಅನ್ನ ಚೆಲ್ತಿದ್ದವ್ರಿಗೆ ಒಂದು ಮಾತು ಹೇಳಿದ್ರಿ, ಏನನ್ನ ಹೇಳಿದ್ರಿ? ಅನ್ನ ಚೆಲ್ಲಬೇಡಿ ಅಂತ ಹೇಳಿದ್ರು. ಯಾಕೆ ಆತ ಅನ್ನಿಸ್ತು? ನಾವು ಹಿಂದಿನ ಕಾಲದಲ್ಲಿ ಒಂದ್ಸತಿ ನಿಮ್ಗೆ ಅನುಭವ ಇರುತ್ತೆ ಸರ್. ಹಿಂದಿನ ಕಾಲದಲ್ಲಿ ಅನ್ನನ್ನೆಲ್ಲ ಚೆಲ್ತಾ ಇದ್ರು. ಅವಾಗ ಹಿಂದಿನ ಕಾಲದಲ್ಲಿ ಅನ್ನ ಇರಲಿಲ್ಲ. ಅವಾಗ ನೀವು ಗಂಜಿ ಕುಡ್ಕೊಂಡು ಸ್ಕೂಲ್ ಹೋಗ್ತಿರಂತೆ. ಅದು ನಮ್ಮ ಅಣ್ಣಂಗೆ ನಡೆದ ಘಟನೆ ಇದು. ಅಲ್ಲಿ ಸಾಕಷ್ಟು ಜನ ಈಗ ನಿಂತರ ಪುಟ್ಟ ಮಕ್ಕಳೆಲ್ಲ ಅಲ್ಲಿ ಬಂದು ಅನ್ನ ಬಡಿಸ್ತಿದ್ರು, ಊಟ ಬಡಿಸ್ತಿದ್ರು, ಎಲೆ ತೆಗೆದು ಒಂದ್ ಕಡೆ ಹಾಕ್ತಿದ್ರು. ಅದೆಲ್ಲ ಅದಕ್ಕೆ ನೀಗ ಯಾಕೆ ಅನ್ನಿಸ್ತು ನೋಡಿ, ಅವ್ರಿಗೆ ಯಾಕೆ ಹೇಳ್ಬೇಕು ಅನ್ನಿಸ್ತು ನಿನಗೆ? ನಮ್ಮ ಅಣ್ಣಂಗೆ ಇದೇ ರೀತಿ ಅನುಭವ ಆಯ್ತಲ್ಲ ಸರ್, ಅದಕ್ಕೆ ನಮ್ಮ ಸರ್ ಒಂದ್ಸತಿ ಶ್ರಾವಣ ಬೆಳಗಾಲದಲ್ಲೂ ಮಾಡಿರಂತೆ. ಅದಕ್ಕೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಈಗ ಎಷ್ಟು ಜನ ಆತರ ಮಾಡಿದ್ರು, ಏನೇನು ಹೇಳಿದೆ ಅವ್ರಿಗೆ? ಅನ್ನ ಚೆಲ್ಲಬೇಡಿ, ಅನ್ನ ಚೆಲ್ಲರೆ ಒಂದು ತುತ್ತು ಹಿಂದೆ ಸಾವಿರಾರು ಶ್ರಮ ಶಕ್ತಿ ನಿಂತಿದೆ ಅಂತ ಹೇಳಿ ಸರ್. ಅದು ಸರಿ. ಈಗ ನೀನು ಯಾವ ಊರಿಂದ ಬಂದಿದ್ದಿ? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ನೀನು? ಎಷ್ಟು ವರ್ಷದಿಂದ ಮಠದಲ್ಲಿದ್ಯಾ? 8th ಸ್ಟ್ಯಾಂಡರ್ಡ್ ಬಂದಿದ್ದೇನೆ. ಇದೇ ವರ್ಷ ಚಾಮರಾಜನಗರದಿಂದ ಬಂದಿದ್ದೇನೆ ಇವಾಗ. ಈಗ ಸಾಕಷ್ಟು ಜನರು ಅನ್ನವನ್ನ ಸುಮ್ಮನೆ ವೇಸ್ಟ್ ಮಾಡ್ತಿರ್ತಾರೆ. ಈ ಮಠದಲ್ಲಿ ಆಗ್ಲಿ ನಿನ್ನೆ ನಾವು ನೋಡಿದ್ವಿ, ಸಾಕಷ್ಟು ಜನ ಊಟವನ್ನ ಪ್ರಸಾದವನ್ನ ಚೆಲ್ಲಿ ವೇಸ್ಟ್ ಮಾಡಿದ್ರು. ಇಂಥದ್ದು ಬಹಳ ಕಡೆ ಸಾಕಷ್ಟು ಜನರು ದೊಡ್ಡವರೆಲ್ಲ ಹೇಳ್ತಿರ್ತಾರೆ ಅನ್ನವನ್ನ ವೇಸ್ಟ್ ಮಾಡಬೇಡಿ ಅಂತ. ಸೊ ನೀನು ನೀನು ಹೇಳ್ತೀಯ ಜನರಿಗೆ, ಅನ್ನ ವೇಸ್ಟ್ ಮಾಡಿದ್ರೆ ನಿಮ್ಗೂ ಮುಂದಿನ ಅದೇ ಗತಿ ಬರುತ್ತೆ. ಇವಾಗ ತಮಿಳ್ನಾಡಲ್ಲಿ ನೀರಿಲ್ಲ ಅಂತ ನೀರಿಗೋಸ್ಕರ ತಮಿಳ್ನಾಡಿಗೆ ಹೊಡೆದಾಡ್ತಾ ಇದ್ದಾರೆ ನಮ್ಮ ಅತ್ತೆ ಆ ಕಡೆ. ಇವಾಗ ಇನ್ಯಾ ರೀತಿ ಪಡೆದಾಡಬಹುದು ಅಂತ. ಓಕೆ, ಏನು ಒಂದು ಅಗಳು ಅನ್ನ ಬೆಳೆಯೋದಕ್ಕೆ ಸಾಕಷ್ಟು ಶ್ರಮದ ಹಿಂದೆ ಅದರಲ್ಲಿ ಅಡಗಿರುತ್ತೆ. ಹಾಗಾಗಿ ಅನ್ನವನ್ನ ಚೆಲ್ಲದೆ, ವ್ಯರ್ಥ ಮಾಡದೆ, ಸಾಕಷ್ಟು ಒಬ್ಬರಿಗೆ ಮತ್ತೊಬ್ಬರಿಗೆ ಚೆಲ್ಲೋ ಅನ್ನ ಮತ್ತೊಬ್ಬರಿಗೆ ಆಹಾರವಾಗುತ್ತೆ ಅನ್ನೋದು ಬಾಲಕ ಶಿವಣ್ಣ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಕುಮಾರ್ ಒಂದಿಗೆ ಟಿ ಯೋಗೀಶ್, ಟಿ5 ತುಮಕೂರು.